ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಇವತ್ತಿನ ವಿಡಿಯೋ ನೀವು ನೋಡ್ತೀರಾ ತಮಿಳುನಾಡಿನ ತಿರುವಣ್ಣಮಲೆಯಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನದ ವಿಡಿಯೋನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ. ಬನ್ನಿ, ಇವಾಗ ನಾವು ಅಂದರೆ ತಿರುವಣ್ಣಮಲೈ ಬಂದಿದ್ದೀವಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿದ್ದರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಇವಾಗ ನಾವು ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನೀವು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ನೀವು ಬೆಂಗಳೂರಿಂದ 200 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ತಿರುವಣ್ಣಮಲೈಗೆ ಬರಬೇಕಂತ ಅಂದರೆ ತುಂಬ ಅಂದರೆ ಸಾಕಷ್ಟು ಬಸ್ಗಳೇ ಇರುತ್ತೆ ಬೆಂಗಳೂರಿಂದ. ಇಲ್ಲಿ ಏನು ನೀವು ದೇವಸ್ಥಾನ ನೋಡ್ತಾ ಇದ್ದೀರಾ ನೋಡಿ, ದೇವಸ್ಥಾನ ಹಿಂದೆ ಇಲ್ಲಿ ಬಂದರೆ ಗಿರಿ ಪರ್ವತ ಇದೆ, ನಿಮಗೆ ಕಾಣ್ತಾ ಇದೆ ಅಂದ್ಕೊತೀನಿ. ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಗಿರಿ ಪರ್ವತದ ಬಗ್ಗೆ. ಇವಾಗ ನಾವಿಲ್ಲಿ ದೇವಸ್ಥಾನ ಹತ್ರ ಬಂದು ಕರ್ಪೂರನ ಹಚ್ತಾ ಇದ್ದೀವಿ. ಕರ್ಪೂರನ ಹಚ್ಬಿಟ್ಟು ನಾವಿಲ್ಲಿ ಕಾಯನ್ನು ಹೊಡಿತಾ ಇದ್ದೀವಿ. ಇಲ್ಲಿ ಯಾರೇ ಬರಲಿ, ಈಗ ನಾವು ಗಿರಿ ಪ್ರದಕ್ಷಿಣೆ ಹೋಗಬೇಕು. ಗಿರಿ ಪ್ರದಕ್ಷಿಣೆ ಹೋದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಮಾಡಿಬಿಟ್ಟು ಇಲ್ಲಿ ದೇವರು ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ನಾವಿಲ್ಲಿ ಕರ್ಪೂರ ಹಚ್ಚಿ ತೆಂಗಿನಕಾಯಿಯನ್ನು ಹೊಡೆದು ನಾವಂದರೆ ಸಂಕಲ್ಪ ಮಾಡ್ಕೊಳ್ಬೇಕು. ನಾವು ಗಿರಿ ಪ್ರದಕ್ಷಿಣೆ ಹೋಗ್ತಾ ಇದ್ದೀವಿ. ನಾವೇನು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನೋಡಿ, ಅದು ನೆರವೇರ್ಸಂತ ಅಂದ್ಬಿಟ್ಟು ನಾವು ಅಂದ್ಕೊಂಡು ಹೋಗ್ಬೇಕಂತ ಅಂದ್ಬಿಟ್ಟು ಹೇಳ್ತಾರೆ. ನಾವೀಗ ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ನಾನು ಅರುಣಾಚಲದ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅರುಣಂ ಅಂದರೆ ಪಾಪಗಳನ್ನು ಪರಿಹರಿಸುವ ಅಂತಾರೆ. ಹಾಗೆ ಅಚಲಂ ಅಂದರೆ ಇಲ್ಲಿ ಬೆಟ್ಟ ಇದೆ ನೋಡಿ, ಅದಕ್ಕೆ ಅರುಣಾಚಲಂ ಅಂತ ಹೇಳ್ಬಿಟ್ಟು ಕರೀತಾರೆ. ನಾವೀಗ ಬೆಟ್ಟನ ಸುತ್ತಬೇಕು ಅಂತ ಅಂದರೆ ಬೆಟ್ಟನ ಸುತ್ತಿ ದರ್ಶನ ಮಾಡಿದರೆ ನಮ್ಮ ಪಾಪಗಳು ಕಳೀತವೆ, ಹಾಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಅಂತ ಅಂದರೆ ದೇವಸ್ಥಾನದ ಹಿಂದೆ ಒಂದು ಗಿರಿ ಪರ್ವತ ಅಂದರೆ ಬೆಟ್ಟನ ನಾನು ತೋರಿಸ್ತೇನೆ ನೋಡಿ, ಅದಕ್ಕೆ ಗಿರಿ ಪ್ರದಕ್ಷಿಣೆ ಅಂತಾರೆ. ಈ ಪರ್ವತವನ್ನು ಶಿವನ ಸ್ವರೂಪ ಅಂತಲೂ ಕೂಡ ಕರೀತಾರೆ. ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಮತ್ತು ಬೆಟ್ಟದ ತುದಿ ಮೇಲೆ ದೀಪನ ಹಚ್ಚುತ್ತಾರಂತೆ. ಆ ದೀಪ ನೋಡೋದಕ್ಕೆ ತುಂಬ ಅಂದರೆ ಲಕ್ಷಾಂತರ ಜನರು ಅಂದರೆ ಭಕ್ತರು ಇಲ್ಲಿಗೆ ಬರ್ತಾರೆ ಅಂದ್ಬಿಟ್ಟು ಹೇಳ್ತಾರೆ. ಈ ಬೆಟ್ಟ ಸುತ್ತ 8 ಶಿವನ ದೇವಸ್ಥಾನಗಳಿವೆ. 8 ಶಿವಲಿಂಗಗಳನ್ನು ಒಂದು ಸಲ ದರ್ಶನ ಮಾಡಿದರೆ ಒಂದು ಗಿರಿ ಪರ್ವತ ಅಂದರೆ ಒಂದು ಗಿರಿ ಪ್ರದಕ್ಷಿಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವು ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಂತ ಅಂದರೆ 14 ಕಿಲೋಮೀಟರ್ ಆಗುತ್ತೆ. ನಾವು ಕಾರಲ್ಲಿ ಬೇಕಾದರೂ ಹೋಗ್ಬೋದು, ಹಾಗೆ ನಾವು ಪಾದಯಾತ್ರೆ ಇಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಾರೆ. ಕಾರಲ್ಲಿ ಬೇಕಾದರೆ ಹೋಗ್ಬೋದು, ಹಾಗೆ ಇಲ್ಲಿ ಆಟೋಗಳೇ ತುಂಬ ಬರ್ತವೆ ಇಲ್ಲಿ. ಮತ್ತು ಉರುಳು ಸೇವೆ ಕೂಡ ಇಲ್ಲಿ ಮಾಡ್ತಾರಂತೆ. ನಾವೀಗ ಇಲ್ಲಿ ಫಸ್ಟ್ ಬಂದಿದ್ದು ಇಂದ್ರಲಿಂಗನ ದರ್ಶನ ಮಾಡೋದಕ್ಕೆ. ನೀವು ನೋಡಿದ್ರಿ ಅಲ್ವಾ, ಇಲ್ಲಿ 8 ಶಿವಲಿಂಗಗಳನ್ನು ಇದೆ. ಅಂದರೆ ಅಷ್ಟಲಿಂಗ ಅಂತಂದರೆ 8 ಲಿಂಗಗಳು ಅಂತ ಅಂದ್ಬಿಟ್ಟು ಈಗ ನಾನು ಒಂದೊಂದಾಗಿ ನಾನು ನಿಮಗೆ ದರ್ಶನ ಮಾಡಿ, ಅಂದರೆ ಒಳಗಡೆ ಇಲ್ಲಿ ಹಲೋ ಇಲ್ಲ, ಹೊರಗಡೆಯಿಂದನೇ ನಾನು ನಿಮಗೆ ತೋರಿಸ್ತೀನಿ. ಈಗ ಫಸ್ಟ್ ನಾವು ಇಂದ್ರಲಿಂಗನ ದರ್ಶನ ಮಾಡಿಕೊಂಡು ಹೊರಟ್ವಿ ಅಲ್ವಾ. ಈ ಲಿಂಗವನ್ನು ಇಂದ್ರದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ಬಿಟ್ಟು ಹೇಳ್ತಾರೆ. ಈ ದೇವ್ರನ್ನ ದರ್ಶನ ಮಾಡೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಎರಡನೇದು ಬಂದು ಅಗ್ನಿಲಿಂಗ ಅಂತ ಅಂದ್ಬಿಟ್ಟು ನೀವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದು ಅಗ್ನಿಲಿಂಗ ಅಂತ ಅಂದ್ಬಿಟ್ಟು ಈ ಲಿಂಗನ ದರ್ಶನ ಮಾಡಿದರೆ ಭಯ ಮತ್ತು ನಾವು ಭಯ, ಗಾಬರಿ, ಈ ಥರ ಆತಂಕ ಅಂತ ಅಂತೀವಿ ನೋಡಿ, ಅದು ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವೆಲ್ಲ ನಿಮಗೆ ಈ ಲಿಂಗಗಳನ್ನ ನಾವು ದರ್ಶನ ಮಾಡಬೇಕು ಅಂದರೆ 1ರಿಂದ 1.5-2 ಕಿಲೋಮೀಟರ್ ಆಗುತ್ತೆ ಅಷ್ಟು ಅಂತರದಲ್ಲಿ ದೇವಸ್ಥಾನಗಳಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಪಾದಯಾತ್ರೆ ಬರ್ತಾ ಇದ್ದಾರೆ ನೋಡಿ. ತುಂಬ ಜನ ಇಲ್ಲಿ ದೇವಸ್ಥಾನಕ್ಕೆ ಬಂದವರು ಪಾದಯಾತ್ರೆನ ಬರ್ತಾರೆ, ಅಂದರೆ ಗಿರಿ ಪ್ರದಕ್ಷಿಣೆನ ಮಾಡ್ತಾರೆ ಕಾಲಲ್ಲಿ. ಅಂದರೆ ನಾವು ನಡೆಯೋಕ್ಕಾಗಲ್ಲ ಅಂತಂದವರು ಈ ಥರ ಆಟೋದಲ್ಲಿ, ನಮ್ಮ ಓನ್ ವೆಹಿಕಲಲ್ಲೂ ಕೂಡ ಹೋಗ್ಬೋದು. ಇಲ್ಲಿ ಜಾಸ್ತಿ ಓನ್ ವೆಹಿಕಲ್ಲು ಬಿಡೋದಿಲ್ಲ, ಇಲ್ಲಿ ಜಾಸ್ತಿ ಆಟೋಗಳೇ ಮಾಡ್ಕೊಂಡು ಹೋಗ್ತಾರೆ. ಆಟೋದವರು ಒಬ್ಬರಿಗೆ 300, 350, 400 ಈ ಥರ ತೊಗೊಳ್ತಾರೆ. ನೀವು ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕಡಿಮೆ ಮಾಡ್ತಾರೆ. 300 ರೂಪಾಯಿ ಇಲ್ಲದೆ ಯಾರೂ ಕರ್ಕೊಂಡು ಹೋಗೋದಿಲ್ಲ. ನಾವಿಲ್ಲಿ 300 ಒಬ್ಬರಿಗೆ 300 ಕೊಟ್ಟು ಹೋದ್ವಿ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಡೆದು ಕೂಡ ಹೋಗ್ಬೋದು. ನಮ್ಮನೆಯವರಿಗೆ ಕಾಲು ಸರಿ ಇಲ್ಲ, ಅದರಿಂದ ನಾವಿಲ್ಲಿ ಆಟೋದಲ್ಲೇ ಹೋಗಬೇಕಾಯಿತು. ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದಲ್ವ, ಹಾಗಾಗಿ
ಇದು ಬಂದು ಆ ಮೂರನೇ ಲಿಂಗ ಯಮಲಿಂಗ ಅಂತ ಅಂದ್ಬಿಟ್ಟು ಇಲ್ಲಿ ಯಮಧರ್ಮರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ದೇವಸ್ಥಾನ ಇದು. ಇದು ಕೂಡ ಅಷ್ಟೇ, ಅಂದರೆ ಎಲ್ಲ ಅಷ್ಟಲಿಂಗಗಳು ಕೂಡ ಒಂದೇ ಥರ ಇದೆ, ಅಂದರೆ ಅಲಂಕಾರ ಮಾತ್ರ ಬೇರೆ ಬೇರೆ ಮಾಡಿರ್ತಾರೆ. ಈ ದೇವ್ರನ್ನ ನೀವು ದರ್ಶನ ಮಾಡೋದ್ರಿಂದ ಮೃತ್ಯು ಭಯ ದೂರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಏನು ಜಾಸ್ತಿ ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಒಳಗಡೆ, ಹಾಗಾಗಿ ನಾನು ಇಲ್ಲಿ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ನಾವು ಪ್ರದಕ್ಷಿಣೆ ಹಾಕಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಚಪ್ಪಲನ್ನು ಹಾಕಬಾರ್ದು, ನಾವು ಬರಿಗಾಲಲ್ಲೇ ಕೂಡ ಹೋಗಬೇಕಾಗುತ್ತೆ. ಹಾಗೆ ನೀವು ಸ್ಲಿಪ್ಪರ್ ಹಾಕಿ, ಅಂದರೆ ನಮ್ಮ ಓನ್ ವೆಹಿಕಲಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಸ್ಲಿಪ್ಪರನ್ನು ನಾವು ನಮ್ಮ ಕಾಲಿಗೆ ತಾಗಿಸ್ಬಾರ್ದು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ಇಲ್ಲಿ. ನೋಡಿ, ಹಿಂಗೆ ಸ್ಟ್ರೈಟ್ ಹೋದರೆ ಬೆಂಗಳೂರು ಕಡೆ ಹೋಗುತ್ತೆ, ಈಗ ರೈಟಿಗೆ ಬಂದರೆ ನಮ್ಮ ಗಿರಿ ಪ್ರದಕ್ಷಿಣೆಗೆ ಹೋಗುತ್ತೆ. ಇಲ್ಲಿ ಅಲ್ಲಲ್ಲೇ ಹಾಕಿರ್ತಾರೆ, ಆ ಗಿರಿ ಪ್ರದಕ್ಷಿಣೆಗೆ ರೂಟನ್ನು ಹಾಕಿರ್ತಾರೆ, ನಾವು ಆರಾಮ್ಸೆ ಹೋಗ್ಬೋದು. ಮತ್ತು ಇಲ್ಲಿ ಈ ಥರ ಗಿರಿ ಪ್ರದಕ್ಷಿಣೆ ಅಂದರೆ ಪಾದಯಾತ್ರೆ ಹೋಗುವಂಥವ್ರಿಗೆ ಇಲ್ಲಿ ನೆರಳಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅಲ್ಲಲ್ಲೇ ಒಂದು ಅರ್ಧ ಕಿಲೋಮೀಟರ್ಗೆ ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಜನ ಈ ಥರ ಗಿರಿ ಪ್ರದಕ್ಷಿಣೆನ ಮಾಡ್ತಾ ಇಲ್ಲಿಗೆ ಬಂದವರು. ಈಗ ನೀವು ನೋಡ್ತಾ ಇದ್ದೀರಾ ನೈಋತಿ ಲಿಂಗ ಅಂತ ಅಂದ್ಬಿಟ್ಟು. ಈ ನೈಋತಿ ಲಿಂಗನ ದರ್ಶನ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರೆಲ್ಲ ಪದೇ ಪದೇ ಹುಷಾರಿಲ್ಲ ಅಂತಂತ ಇರ್ತಾರೆ ನೋಡಿ, ಇಲ್ಲಿಗೆ ಬಂದು ದರ್ಶನ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ನಿಮಗೆ ಹೊರಗಡೆಯಿಂದನೇ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಒಳಗಡೆ ಹಲೋ ಇಲ್ಲ. ಇಲ್ಲಿ ನೀವು ಬಂದರೆ ಯಾವ ದೇವಸ್ಥಾನದಲ್ಲೂ ಕೂಡ ಒಳಗಡೆ ಫೋಟೋ ಆಗಲಿ ವಿಡಿಯೋಗಳಾಗಲಿ ತೆಗಿಯೋ ಹಾಗಿರಲ್ಲ. ನೀವು ನೋಡ್ಬೋದು ನೈಋತಿ ಲಿಂಗಂ. ಇಲ್ಲೆಲ್ಲ ಅಂದರೆ ಈ ಥರ ಪಾದಯಾತ್ರೆ ಮಾಡೋರು ಅಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಚೇರ್ ವ್ಯವಸ್ಥೆ ಕೂಡ ನೀವು ಮಾಡಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ನೀವೇನಾದರೂ ಈ ಥರ ಗಿರಿ ಪ್ರದಕ್ಷಿಣೆ ಬರ್ತೀವಿ ಅಂತ ಅನ್ನೋರು ಬೆಳಗಿನ ಜಾವ ಬನ್ನಿ, ಇಲ್ಲಾಂದರೆ ಸಂಜೆ ಟೈಮು ಈ ಥರ ಬನ್ನಿ. ಯಾಕಂದರೆ ಮಧ್ಯಾಹ್ನ ಟೈಮು ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ, ಯಾಕಂದರೆ ಕಾಲು ಕೂಡ ತುಂಬ ಸುಡ್ತಾ ಇರ್ತವೆ. ಹಾಗಾಗಿ ನೀವು ಬೆಳಗ್ಗೆ ಯಾಕಂದರೆ ಗಾಳಿ ಕೂಡ ಚೆನ್ನಾಗಿರುತ್ತೆ ನೋಡಿ ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮು. ಹಾಗಾಗಿ ನೀವು ಈ ಗಿರಿ ಪ್ರದಕ್ಷಿಣೆ ಹಾಕಬೇಕಂದ್ರೆ ಸುಮಾರು 4ರಿಂದ 5 ಅವರ್ ಬೇಕಾಗುತ್ತೆ. ನಾವು ಫಾಸ್ಟಾಗಿ ಗಿರಿ ಪ್ರದಕ್ಷಿಣೆ ಹಾಕ್ತೀವಿ ಅಂದರೆ ಒಂದು 4ರಿಂದ 5 ಅವರ್ ಬೇಕಾಗುತ್ತೆ. ನಾವು ಇಲ್ಲ ನಿಧಾನಕ್ಕೆ ಮಾಡ್ತೀವಿ ಅಂತ ಅನ್ನೋರಾದರೆ ಒಂದು 6ರಿಂದ 7 ಅವರ್ ಬೇಕಾಗುತ್ತೆ. ಈಗ ನಾವು ಬಂದಿರೋದು ಸೂರ್ಯಲಿಂಗ. ಇಲ್ಲೆಲ್ಲ ಅಂದರೆ ಲಿಂಗಗಳು ಎಲ್ಲ ಒಂದೇ ಥರ ಇರ್ತವೆ, ಅಲಂಕಾರ ಮಾತ್ರ ಬೇರೆ ಬೇರೆ ಇರುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಆದರೆ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿ ಮಾಡಿದರು. ಇದು ಅಷ್ಟಲಿಂಗಗಳಲ್ಲಿ ಇದು ಸೂರ್ಯಲಿಂಗ ಇಲ್ಲ ಅಂದ್ರೂ ಇಲ್ಲಿ ಅಂದರೆ ಬರ್ತಾ ಇರ್ತಾರೆ ನೋಡಿ, ಇಲ್ಲೇ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಮತ್ತು ನಿಮಗೆ ಈ ಥರ ಗಿರಿ ಪ್ರದಕ್ಷಿಣೆ ಹೋಗಬೇಕಾದ್ರೆ ನಿಮಗೆ ಅಲ್ಲಲ್ಲೇ ಜ್ಯೂಸ್ ಅಂಗಡಿಗಳಾಗಿರ್ಬೋದು, ಅಂದರೆ ಈ ಥರ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಆಗಿರ್ಬೋದು, ಆ ಥರ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಈಗ ಬಂದಿರೋದು ನಾವು ವರ್ಣಲಿಂಗಕ್ಕೆ. ಮತ್ತು ಇಲ್ಲೆಲ್ಲ ದೇವಸ್ಥಾನ ಮುಂದೆ ಈ ಥರ ದೀಪನ ಹಚ್ಚಿರ್ತಾರೆ. ಹಾಗೆ ನೆಲ್ಲಿಕಾಯಿ ದೀಪ ಹಚ್ತೀವಿ ನೋಡಿ, ಆ ನೆಲ್ಲಿಕಾಯಿ ದೀಪನ ಹಚ್ಚಿರ್ತಾರೆ. ಹಾಗೆ ತುಪ್ಪದ ದೀಪನ ಹಚ್ಚಿರ್ತಾರೆ, ನಿಂಬೆಹಣ್ಣಿನ ದೀಪನ ಹಚ್ಚಿರ್ತಾರೆ. ಇಲ್ಲಿ ಸಾಕಷ್ಟು ದೀಪಗಳನ್ನ ಹಚ್ಚಿರ್ತಾರೆ. ಮತ್ತು 365 ಬತ್ತಿಗಳು ಬರ್ತವೆ ನೋಡಿ, ಆ ಬತ್ತಿಗಳನ್ನ ಕೂಡ ಇಲ್ಲಿ ಹಚ್ಚಿರ್ತಾರೆ. ಆ ವರ್ಣಲಿಂಗ ಅಂತಂದರೆ ಜಲದ ಅಧಿಪತಿಯಾದ ವರ್ಣಲಿಂಗ ದರ್ಶನ ಮಾಡಿದರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿ. ಒಂದೊಂದು ದೇವ್ರನ್ನ ನಾವು ದರ್ಶನ ಮಾಡೋದ್ರಿಂದ ಒಂದೊಂದು ಸಮಸ್ಯೆಗಳು ಕೂಡ ಇಲ್ಲಿ ಬಗೆಹರಿತವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ನೆಕ್ಸ್ಟ್ ನಾವು ವಾಯುಲಿಂಗಕ್ಕೆ ಹೋಗ್ತೀವಿ. ನಿಮಗೆ ಎಲ್ಲ ಒಂದು 1 ಕಿಲೋಮೀಟರಿಂದ
1.5-2 ಕಿಲೋಮೀಟರ್ ಹತ್ತತ್ರನೇ ಇರುತ್ತೆ, ತುಂಬ ದೂರ ಏನಿರೋದಿಲ್ಲ. ನಾವು ಸಂಜೆ ಟೈಮ್ ಹೋಗಿದ್ದರಿಂದ ನಮಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ವಾತಾವರಣ ಕೂಡ ತುಂಬ ಕೂಲಾಗಿ ಇತ್ತು. ಈ ಟೈಮಲ್ಲಿ ಹೋದರೆ ತುಂಬ ಸೆಕೆ ಇರುತ್ತೆ, ನಾವು ಹೋದಾಗ ಅಷ್ಟು ಸೆಕೆ ಇರಲಿಲ್ಲ. ಈಗ ನಾವು ವಾಯುಲಿಂಗ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ವಾಯುಲಿಂಗ ದರ್ಶನ ಮಾಡೋದ್ರಿಂದ ಆ ಶತ್ರುಬಾಧೆ ಹಾಗೆ ಕಣ್ಣಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೀವು ನೋಡ್ಬೋದು ಇಲ್ಲೆಲ್ಲ ರೆಸ್ಟ್ ಮಾಡೋದಕ್ಕೆ ಯಾವ ಥರ ವ್ಯವಸ್ಥೆನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲಲ್ಲೇ ಒಂದು ಅರ್ಧ ಕಿಲೋಮೀಟ್ರಿಗೇ ಈ ಥರ ದೇವಸ್ಥಾನದಿಂದ ಒಂದು ಸೆಂಟ್ರ್ ಒಂದು ಅರ್ಧಕ್ಕೇ ಈ ಥರ ವ್ಯವಸ್ಥೆನ ಮಾಡಿದ್ದಾರೆ. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಕುತ್ಕೊಂಡು ರೆಸ್ಟ್ ಮಾಡೋ ಅಂಥವ್ರಿಗೆ ಅಂತ ಅಂದ್ಬಿಟ್ಟು. ಈಗ ವಾಯುಲಿಂಗ ಆದಮೇಲೆ ನೆಕ್ಸ್ಟ್ ಇಲ್ಲಿ ಕುಬೇರಲಿಂಗ, ಚಂದ್ರಲಿಂಗ. ನಾನು ಅವಾಗಲೇ ಹೇಳಿದೆ ಅಲ್ವಾ, ಸೂರ್ಯ ಮತ್ತು ಚಂದ್ರಲಿಂಗ ಇವೆರಡೂ ಕೂಡ ಇದರಲ್ಲಿ ಕೌಂಟಿಂಗ್ ಇಲ್ಲ. ಆದ್ರೂ ಇಲ್ಲಿ ದರ್ಶನ ಮಾಡ್ತಾರೆ, ಚಂದ್ರಲಿಂಗಕ್ಕೆ ಬಂದು ದರ್ಶನ ಮಾಡ್ತಾರೆ. ಸೂರ್ಯ ಚಂದ್ರ ಎರಡು ಅವರನ್ನು ಮರೆಯೋವಾಗಿಲ್ಲ ಅಲ್ವಾ, ಹಾಗಾಗಿ ಸೂರ್ಯಲಿಂಗ ಹಾಗೆ ಚಂದ್ರಲಿಂಗ ಇವರನ್ನು ಕೂಡ ಇಲ್ಲಿ ಬಂದು ದರ್ಶನ ಮಾಡ್ತಾರೆ. ಈಗ ನಾವಿಲ್ಲಿ ದರ್ಶನ ಮಾಡಿಕೊಂಡು ನಾವಿಲ್ಲಿ ನೆಕ್ಸ್ಟ್ ಹೊರಟಿದ್ದು ಕುಬೇರಲಿಂಗಕ್ಕೆ. ಕುಬೇರ ಅಂದರೆ ಯಾರಿಗೆಲ್ಲ ಬೇಡ ನೋಡಿ, ಎಲ್ಲರಿಗೂ ಬೇಕಾಗುತ್ತೆ ಕುಬೇರ. ಹಾಗಾಗಿ ನೆಕ್ಸ್ಟು ಕುಬೇರಲಿಂಗ. ಇಲ್ಲಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತೀರಾ, ಸಖತ್ ಅಲಂಕಾರ ಮಾಡಿದರು. ಹೂವೆಲ್ಲ ಹಾಕಿ, ಹೂವು ಹಾಗೆ ರುದ್ರಾಕ್ಷಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲರಿಗೂ ಗೊತ್ತೇ ಇದೆ, ಕುಬೇರಲಿಂಗ ದರ್ಶನ ಮಾಡೋದ್ರಿಂದ ಹಾಗೆ ಧನ ಪ್ರಾಪ್ತಿ, ಹಣಕಾಸಿನ ತೊಂದರೆ ಇವೆಲ್ಲ ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಇಲ್ಲಿ ತುಂಬ ಹೊತ್ತು ಕುತ್ಕೊಂಡಿದ್ವಿ ಇಲ್ಲಿ ಕುಬೇರಲಿಂಗ ಹತ್ರ. ನಾವೀಗ ಬಂದಿದ್ದೀವಿ ಕುಬೇರಲಿಂಗ ದರ್ಶನ ಮಾಡೋದಕ್ಕೆ. ಇಲ್ಲಿ ಬಂದರೆ ಧನ ಪ್ರಾಪ್ತಿ ಹಾಗೆ ಹಣಕಾಸಿನ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವಂತೂ ಇಲ್ಲಿ ತುಂಬ ಹೊತ್ತು ಕುತ್ಕೊಂಡಿದ್ವಿ ದೇವಸ್ಥಾನ ಹತ್ರ. ತುಂಬ ಚೆನ್ನಾಗಿ ಅಂದರೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಜಾಗ ಇತ್ತು, ಹಾಗಾಗಿ ಕುತ್ಕೊಂಡಿದ್ವಿ. ಇವೆಲ್ಲ ನಿಮಗೆ ನಾನೇನು ಮೇನ್ ರೋಡ್ ತೋರಿಸ್ತೇನೆ ನೋಡಿ, ಅದರ ಪಕ್ಕ ಮೇನ್ ರೋಡಿಗೇನೆ ಇದೆ, ಎಲ್ಲೂ ಒಳಗಡೆ ಹೋಗಬೇಕು ಅನ್ನೋದಿಲ್ಲ. ನಾವಿವಾಗಲೇ ಸಿಟಿ ಎಂಟ್ರಿ ಆದ್ವಿ. ನಾವೀಗೇನು ಪ್ರದಕ್ಷಿಣೆ ಆಗ್ತಾಯಿದ್ದೀವಿ, ಇದು ನಾನು ಆವಾಗಲೇ ಗಿರಿ ಪರ್ವತ ಅಂತ ತೋರಿಸ್ತೇನೆ ನೋಡಿ. ಇದು ಬಂದು ಸೆಂಟ್ರಲ್ ಇದೆ ಗಿರಿ ಪರ್ವತ. ನಾವೀಗ ಗಿರಿ ಪರ್ವತನ ನಾವಿಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ನಿಮಗೆ ನೋಡ್ಬೋದು ಇಲ್ಲಿ ಗಿರಿ ಪ್ರದಕ್ಷಿಣ ಅಂತ ಅಂದ್ಬಿಟ್ಟು ಬೋರ್ಡನ್ನು ಹಾಕಿದ್ದಾರೆ. ನಾವಿಲ್ಲಿ ಈಗ ಗಿರಿ ಪ್ರದಕ್ಷಿಣೆ ದರ್ಶನ ಮಾಡಿಕೊಂಡು, ಅಂದರೆ ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು, ಅಂದರೆ ಇದು ನಾವೇನು ಕುಬೇರಲಿಂಗ ಇತ್ತು ನೋಡಿ, ಅದನ್ನು ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ಮೋಕ್ಷ ಮಾರ್ಗಮ್ ಅಂತ ಅಂದ್ಬಿಟ್ಟು ಸಿಗುತ್ತೆ. ನಿಮಗೆ ಆಮೇಲೆ ನಾನು ತೋರಿಸ್ತೀನಿ ಅದನ್ನು. ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ಬಂದರೆ ಲಾಸ್ಟಲ್ಲಿ ಈಶಾನ್ಯ ಲಿಂಗಮ್ ಅಂತ ಅಂದ್ಬಿಟ್ಟು ಇದು ಅಷ್ಟೇ. ಇದು ಬಂದು ಲಾಸ್ಟ್ನೇ ಲಿಂಗ. ಇದು ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಸಂಜೆ ಆಗಿರೋದ್ರಿಂದ ಇಲ್ಲೆಲ್ಲ ದೀಪನ ಹಚ್ಚಿದ್ರು. ಹಾಗೆ ನಾವು ಕೂಡ ಹಚ್ಚಿದ್ವಿ ದೀಪನ. ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ನೆಲ್ಲಿಕಾಯಿ ದೀಪ ಮತ್ತು ತುಪ್ಪದ ದೀಪ ಇದನ್ನೆಲ್ಲ ಇಲ್ಲಿ ಹಚ್ಚಿರ್ತಾರೆ. ಒಳಗಡೆ ಹಚ್ಚೋ ಆಗಿಲ್ಲ, ಇಲ್ಲಿ ಹೊರಗಡೆಯಿಂದನೇ ಹಚ್ಬಿಟ್ಟು ಒಳಗಡೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಕೈ ಮುಟ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಬರ್ಬೋದು. ಈಗ ನಾವು ಇಲ್ಲಿಂದ ದೇವಸ್ಥಾನದ ಕಡೆ ಹೊರಟ್ವಿ. ಆಗಲೇ ಸಂಜೆ ಆಗ್ತಾ ಬಂತು. ನಮಗೆ ಆಟೋದಲ್ಲಿ ಗಿರಿ ಪ್ರದಕ್ಷಿಣೆ ಹಾಕಿದ್ದಕ್ಕೇ 1.5 ಗಂಟೆ ಟೈಮ್ ತಗೊಳ್ತು. ಫೈನಲಿ ನಮ್ಮದು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ನಾವು ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ನಿಮಗೆ ಸಂಜೆ ಆಗಿರೋದ್ರಿಂದ ಈ ಥರ ಕಾಣ್ತಾ ಇದೆ. ಆ ದೇವಸ್ಥಾನಗಳ ಲೈಟಿಂಗ್ಸ್ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ನೋಡೋದಕ್ಕೆ. ಈಗ ನಾವಿಲ್ಲಿಂದ ಮತ್ತೆ ಇವಾಗ ನಾವಿಲ್ಲಿ ಕರ್ಪೂರನ ಹಚ್ಬಿಟ್ಟು ನಾವೀಗ ದೇವರ ದರ್ಶನಕ್ಕೆ ಅಂತ ಹೋಗಬೇಕು. ಇಲ್ಲೂ ಅಷ್ಟೇ ದೇವಸ್ಥಾನದೊಳಗೆ ಸ್ವಲ್ಪ ವಿಡಿಯೋನ ಮಾಡಿದ್ದೀನಿ, ಜಾಸ್ತಿ ಇಲ್ಲಿ ನಾನು ಅವಾಗಲೇ ಹೇಳಿದಾಗೆ ದೇವಸ್ಥಾನದ ಒಳಗಡೆ ಹಲೋ ಇಲ್ಲ, ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋದಕ್ಕೆ ಹಲೋ ಇಲ್ಲ.
ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು. ನೋಡ್ಬೋದು ಇಲ್ಲೆಲ್ಲ ಕರ್ಪೂರನ ಹಚ್ಚಿದ್ದಾರೆ. ಹಾಗೆ ಇಲ್ಲಿ ಏನು ಬತ್ತಿಗಳು 365 ಬತ್ತಿಗಳಂತ ಅಂದ್ಬಿಟ್ಟು ಇಟ್ಟಿರ್ತಾರೆ, ಅವನ್ನು ಕೂಡ ಇಲ್ಲಿ ಹಚ್ತಾರೆ. ನಾವು ಹಚ್ಚಿದ್ವಿ. ಇಲ್ಲಿ ಪ್ರತಿಯೊಬ್ಬರು ಬಂದವರೆಲ್ಲ ಈ ಥರ ಆರತಿನ ಮಾಡ್ತಾ ಇರ್ತಾರೆ. ಅದರಲ್ಲೂ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ನಿಮಗೆ ನಾಳೆ ವಿಡಿಯೋನ ಸ್ವಲ್ಪ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದ್ಸಲ ನಾವು ಬೆಳಗ್ಗೆ ಮತ್ತೆ ಗಿರಿಪ್ರದಕ್ಷಿಣೆ ಹೋದ್ವಿ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಾವು ದೇವಸ್ಥಾನಕ್ಕಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಬಂದು 4 ಗೋಪುರ ಇದೆ, ಅಂದರೆ ರಾಜಗೋಪುರ 4 ರಾಜಗೋಪುರ ಇದೆ. ಈ ಗೋಪುರ ಏನು ನೋಡ್ತಾ ಇದ್ದೀರಾ, ಇದು ಬಂದು 217 ಅಡಿ ಇದೆ. ಈ ರಾಜಗೋಪುರ ನೋಡ್ತಾ ಇದ್ದೀರಲ್ಲ, ಇದು ಬಂದು 217 ಅಡಿ ಇದೆ, ಅಂದರೆ 11 ಅಂತಸ್ತು ಇದೆ ಇದರಲ್ಲಿ. ಮತ್ತು ಈ ದೇವಸ್ಥಾನಕ್ಕೆ ಸೋಮವಾರದ ದಿನ ಹಾಗೆ ಹುಣ್ಣಿಮೆ ದಿನ ಮತ್ತು ಕಾರ್ತಿಕದಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿಗೆ. ಇವಾಗ ನಾವಿಲ್ಲಿ ಕ್ಯೂನಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಬಂದು 50 ರೂಪಾಯಿ ಕ್ಯೂ ಇರುತ್ತೆ. 50 ರೂಪಾಯಿ ಟಿಕೆಟನ್ನು ತೊಗೊಂಡ್ರೆ ಒಂದು ಲೈನಲ್ಲಿ ಬಿಡ್ತಾರೆ. ಹಾಗೆ ಫ್ರೀ ಕೂಡ ಇರುತ್ತೆ. ಫ್ರೀ ಇರೋದು ಸ್ವಲ್ಪ ತುಂಬ ದೂರ ಆಗುತ್ತೆ, ಹಾಗಾಗಿ ನಾವಿಲ್ಲಿ 50 ರೂಪಾಯಿ ಟಿಕೆಟನ್ನು ತೊಗೊಂಡು ಹೊರಟ್ವಿ. ಇವಾಗ ನಾವಿಲ್ಲಿ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ನೀವು ನೋಡ್ತಿದ್ದೀರಲ್ಲ, ಇಲ್ಲೂ ಕೂಡ ಎಷ್ಟೊಂದು ಕ್ಯೂ ಇದೆ ಅಂತ ಅಂದ್ಬಿಟ್ಟು. ನಾವು ಇದೆ ಅಂದರೆ ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವ, ನಮಗೂ ಗೊತ್ತಿರಲಿಲ್ಲ. ಇಲ್ಲೇ ಇದೆ, ಹತ್ರನೇ ಇದೆ ಅಂದ್ಕೊಂಡು ಹೋದ್ವಿ. ತುಂಬ ಅಂದರೆ ತುಂಬ ದೂರ ಇತ್ತು ಒಳಗಡೆ ಹೋಗೋದಕ್ಕೂ ಕೂಡ. 2 ಗೋಪುರನ ದಾಟ್ಕೊಂಡು ಒಳಗಡೆ ಹೋಗ್ಬೇಕಿತ್ತು ಗರ್ಭಗುಡಿ ಒಳಗಡೆ. ಇದು ಬಂದು ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಮತ್ತೆ ನಮಗೆ ಏನಾಯಿತು ಅಂತಂದರೆ, ಒಂದು ಅಂದರೆ ಇಂದ್ರಲಿಂಗನ ಅವರು ತೋರಿಸಿರ್ಲಿಲ್ಲ ಆಟೋದವರು, ಹಾಗೆ ಕರ್ಕೊಂಡು ಬಂದಿದ್ದರು. ಮತ್ತೆ ನಮಗೆ ಸಮಾಧಾನ ಅನ್ನಿಸ್ಲಿಲ್ಲ. ಮತ್ತೆ ಇನ್ನೊಂದು ಸಲ ಹೋದ್ವಿ ಬೆಳಗ್ಗೆ. ಹೇಗಿದ್ರು ಫ್ರೀ ಇದ್ವಲ್ಲ, ಇನ್ನೊಂದು ಸಲ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಇವಾಗ ನಾವಿಲ್ಲಿ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇದು ಬಂದು ನಂದಿ. ಇದು ತಲೆ ಮಾತ್ರ ಕಾಣ್ತಾ ಇದೆ, ತಲೆ ಮತ್ತು ನಾವೇನು ಭುಜ ಅಂತೀವಿ ನೋಡಿ, ಅದು ಮಾತ್ರ ಕಾಣ್ತಾ ಇದೆ. ಅದು ಆಟೋದವರು ತೋರಿಸ್ತಾ ಇದ್ರು. ಪಾಪ ಇವರು ಎಲ್ಲ ನಮಗೆ ಗೊತ್ತಿಲ್ಲದೆಲ್ಲ ತೋರಿಸ್ತಾ ಇದ್ರು ಇವರು. ಅವ್ರ ಹತ್ರ ಅಂತೂ ಸ್ವಲ್ಪನೇ ಅವರಿಗೆ ಸ್ವಲ್ಪ ಕನ್ನಡ ಅರ್ಥ ಆಗ್ತಾ ಇತ್ತು. ಹಾಗಾಗಿ ಕನ್ನಡ ಮತ್ತು ತೆಲುಗು ಸ್ವಲ್ಪ ಅರ್ಥ ಆಗ್ತಾ ಇತ್ತು. ಹಾಗಾಗಿ ತೆಲುಗುನಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ ಅವ್ರ ಹತ್ರ. ಈಗ ನಾವು ಬಂದಿದ್ದೀವಿ ಮೂಕುಪುಡಿ ತಾತ ಅಂತ ಅಂದ್ಬಿಟ್ಟು. ಇವರಂತೂ ತಿರುವಣ್ಣಾಮಲೈದಲ್ಲಿ ತುಂಬ ಫೇಮಸ್ ಆದಂಥವ್ರು. ಇವಾಗ ನಾವಿಲ್ಲಿ ಈ ಸಮಾಧಿ ಹತ್ರ ಬಂದಿದ್ದೀವಿ, ನೋಡ್ಬೋದು. ತುಂಬ ಅಂದರೆ ತುಂಬ ಫೇಮಸ್ ಆದಂಥವ್ರು. ಇವ್ರದ್ದು ಒಂದ್ಸಲ TV9ನಲ್ಲಿ ಇವು ಉಂಟೆ ಅಂತ ಬರುತ್ತೆ ನೋಡಿ, ಅದರಲ್ಲಿ ಬಂದಿದ್ದರು. ನಾವು ಅವಾಗಲೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಈಗ ಸುಮಾರು ಒಂದು 4-5 ವರ್ಷದಲ್ಲೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಆದರೆ ಆಗಿರಲಿಲ್ಲ. ಇವಾಗ ಅವರು ಇಲ್ಲ. ಇದು ಬಂದು ಅವರ ಸಮಾಧಿ ನೋಡಿ. ಇವಾಗ ನಾವು ಇಲ್ಲಿಂದ ದರ್ಶನ ಮಾಡಿಕೊಂಡು ಇವಾಗ ಹೊರಟ್ವಿ. ಇದು ಕೂಡ ಮೇನ್ ರೋಡಲ್ಲೇ ಇದೆ. ನಾವೇನು ಗಿರಿ ಪ್ರದಕ್ಷಿಣೆ ಹಾಕ್ತೀವಿ ನೋಡಿ, ಅದು ರೋಡಲ್ಲೇ ಇದೆ, ಮೂಕುಪುಡಿ ತಾತ ಅಂತ ಅಂದ್ಬಿಟ್ಟು. ಅವರಿಂದನೂ ಕೂಡ ತುಂಬ ಪವಾಡಗಳಾಗಿದ್ದಾವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿ. ಇಲ್ಲಿ ವಾಯುಲಿಂಗ ಬರುತ್ತೆ ನೋಡಿ, ಅದ್ರದ್ದು ಎದುರುಗಡೆನೇ ಇದೆ. ಸ್ವಲ್ಪ ಮುಂದೆ ಬಂದರೆ ಅದರ ಎದುರುಗಡೆನೇ ಇದೆ ಇವರ ಏನು ಸಮಾಧಿ. ಈಗ ನಾವು ಇಲ್ಲಿಂದ ಮತ್ತೆ ದೇವಸ್ಥಾನ ಕಡೆ ಹೊರಟ್ವಿ. ಈಗ ನಾವು ಬೆಳಗ್ಗೆ ಮತ್ತೆ ಗಿರಿ ಪ್ರದಕ್ಷಿಣೆನ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಗಿರಿ ಪರ್ವತ. ನಿಮಗೆ ಇಲ್ಲಿ ಕಾಣ್ತಾ ಇದೆ ಎಲ್ಲ ನೋಡಿ. ಇಲ್ಲೇ ಕಾರ್ತಿಕ ಮಾಸದಲ್ಲಿ ದೀಪನ ಹಚ್ಚುತ್ತಾರಂತೆ ತುದಿಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತಂತೆ. ಈಗ ನಾವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಮತ್ತೆ ಈಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗ ಇನ್ನೊಂದು ಸಲ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಡೈರೆಕ್ಟ್ ಇಲ್ಲಿಂದ ಊರಿಗೆ ಹೋಗೋದು. ಹಾಗಾಗಿ ಬೆಳಗ್ಗೆನೇ ರೆಡಿಯಾಗಿ ನಾವಿಲ್ಲಿ ಮತ್ತೆ ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಈಗ ದೇವ್ರ ದರ್ಶನಕ್ಕಂತ ಅಂದ್ಬಿಟ್ಟು ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಮಗಂತೂ 2 ಸಲ ರಾತ್ರಿನೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬನ್ನಿ ಯಾರಾದರೂ ಒಂದು ಸಲ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ.
ನೀವು ಏನೇ ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಏನು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇಲ್ಲಿ ಅವ್ರದ್ದು ಆಚರಣೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ನೋಡಿ. ಇಲ್ಲೇನೋ ಕಬ್ಬಿಂದ ಮನೆ ಥರ ಕಟ್ಟಿ ಅದಕ್ಕೆ ಏನು ಸೀರೆ ಎಲ್ಲ ಉಡಿಸಿ ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾಯಿದ್ರು. ಅದೊಂದು ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಕರ್ಪೂರ ಅಲ್ಲ, ತುಪ್ಪದ ಬತ್ತಿ ಇರುತ್ತೆ ನೋಡಿ, 365 ಬತ್ತಿ ಬರುತ್ತೆ ನೋಡಿ, ಅದನ್ನು ನಾನಿಲ್ಲಿ ಬೆಳಗ್ತಾ ಇದ್ದೀನಿ. ಇವಾಗ ನಾವಿಲ್ಲಿ ದರ್ಶನಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು ರಾಜಗೋಪುರ ಯಾವ ಥರ ಕಾಣ್ತಾ ಇದೆ. ರಾತ್ರಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ ಅಲ್ಲ. ಈಗ ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಹಾಗೆ ದೇವರು ಕೂಡ ಹೋಗ್ತಾ ಇತ್ತು. ಈ ಗೋಪುರಗಳು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇವೆಲ್ಲ ವಿಜಯನಗರ ಅರಸರು ಇದನ್ನೆಲ್ಲ ಕಟ್ಟಿರೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕೆತ್ತನೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಬಂದು ಒಂದು ಕಲ್ಯಾಣಿ ಇದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ನೋಡಿ, ಸೇಮ್ ದೇವಸ್ಥಾನ ಇದೇ ಥರ ಇದೆ. ಇಲ್ಲಿ ಇದೆ ನೋಡಿ, ಸೇಮ್ ಇದೇ ಥರ ಇದೆ ದೇವಸ್ಥಾನ. ನೀವು ನೋಡೋದಾದರೆ ಅದೇ ದೇವಸ್ಥಾನ ಯಾವ ಥರ ಇದೆ ಅದನ್ನು ಇಲ್ಲಿ ಒಂದು ಶೋಗಂತ ಇಟ್ಟಿದ್ರು. ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾವಿಲ್ಲಿ ಸ್ವಲ್ಪ ದೇವಸ್ಥಾನ ಹತ್ತಿರ ಅಂದರೆ ಒಳಗಡೆ ಬಂದಿದ್ದೀವಿ. ಆ ಕಡೆ ಒಂದು ಲೈನು ಮತ್ತು ಈ ಕಡೆ ಒಂದು ಲೈನು, ಹಾಗೆ ಫ್ರೀಯಾಗಿ ಬರೋರಿಗೆ ಇನ್ನೊಂದು ಲೈನು, ಈ ಥರ ಮಾಡಿದರು. ಇಲ್ಲಿಂದ ನೋಡಿದರೆ ಗರ್ಭಗುಡಿ ಕಾಣುತ್ತೆ. ಇನ್ನೂ ಒಳಗಡೆ ಹೋಗಬೇಕು, ಇನ್ನೂ ಸ್ವಲ್ಪ ದೂರನೇ ಇದ್ದೀವಿ ನಾವು. ಅಂದರೆ ತುಂಬ ಹೊತ್ತೇನು ತೊಗೊಳ್ಳಿಲ್ಲ, ಸುಮಾರು ಒಂದು 2 ಅವರಲ್ಲಿ ನಮಗೆ ದರ್ಶನ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಾವು ಗರ್ಭಗುಡಿ ಒಳಗಡೆ ಬಂದಿದ್ದೀವಿ. ಸ್ವಲ್ಪ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಯಾಕಂದರೆ ಫುಲ್ಲು ತೋರ್ಸೋಕ್ಕಾಗೋದಿಲ್ಲ, ಹಾಗೆ ಹತ್ರ ಹೋಗಿ ತೋರ್ಸೋಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಹೊರಗಿಂದನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ದರ್ಶನ ಮಾಡಿಕೊಂಡು ನಾವಿಲ್ಲಿ ಹೊರಗಡೆ ಬಂದಾದಮೇಲೆ ಇಲ್ಲಿ ದೇವ್ರುಗಳ ಮೂರ್ತಿ ಇತ್ತು, ಅದನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದಾದಮೇಲೆ ಇಲ್ಲಿ ಪ್ರಸಾದ, ದೇವರ ಅಂದರೆ ಅಮ್ಮನ ಪ್ರಸಾದ ಮತ್ತು ಅರುಣಾಚಲೇಶ್ವರ ದೇವರು ಇರುತ್ತೆ ನೋಡಿ. ಅದ್ರ ಅಂದರೆ ಎಲ್ಲ ಪುಳಿಯೋಗರೆ ಆಗಿರ್ಬೋದು, ಮತ್ತು ಲಡ್ಡು ಆಗಿರ್ಬೋದು, ಏನು ನಿಪ್ಪಟ್ಟು, ಚಕ್ಲಿ, ಈ ಥರ ಎಲ್ಲ ಇಲ್ಲಿ ಇಟ್ಕೊಂಡಿರ್ತಾರೆ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು. ಅದೆಲ್ಲ ನಾವು ಇಲ್ಲಿ ಕೌಂಟರಲ್ಲಿ ಅಮೌಂಟನ್ನು ಕೊಟ್ಟು ಟಿಕೆಟನ್ನು ತೊಗೊಂಡು ನಾವು ತೊಗೋಬೇಕಾಗುತ್ತೆ. ನಮ್ಗೆ ಏನು ಬೇಕೋ ಆ ಕೌಂಟ್ರಿಗೆ ಹೋಗಿ ತೊಗೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ರಶ್ ಇತ್ತು ಅಂತ ನೋಡ್ಬೋದು. ನನ್ನ ಕೂದಲೆಲ್ಲ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಾಯಿತು, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಮ್ದಿನ್ನೂ ಟಿಫನ್ ಕೂಡ ಆಗಿಲ್ಲ. ಇವಾಗ ಹೋಗಿ ಟಿಫನ್ ಮಾಡಬೇಕು. ಸದ್ಯ ದೇವ್ರ ದರ್ಶನ ಆಯ್ತಲ್ಲ ಅಂತ ಅಂದ್ಬಿಟ್ಟು ಸಮಾಧಾನ. ಈಗ ನಮ್ಮ ಮನೆಯವರು ಅಲ್ಲಿ ಪ್ರಸಾದ ತೊಗೊಳಕ್ಕೆ ಹೋಗಿದ್ದಾರೆ. ಮತ್ತು ಇಲ್ಲಿ 4 ಗೋಪುರ ಇದೆ, ಪೂರ್ವಕ್ಕೆ, ಪಶ್ಚಿಮಕ್ಕೆ ಮತ್ತು ಉತ್ತರಕ್ಕೆ, ದಕ್ಷಿಣಕ್ಕೆ, ಈ ಥರ 4 ದಿಕ್ಕುಗಳಿದೆ. ನಾವೀಗ ಇಲ್ಲಿಂದ ಒಳಗಡೆಯಿಂದನೇ ಹೋಗ್ತಾ ಇದ್ದೀವಿ. ಮತ್ತು ಸುತ್ಕೊಂಡು ಬರೋದೇನಕ್ಕೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಪೂರ್ವದ ಗೋಪುರ ಕಡೆಯಿಂದ ಪೂರ್ವ ದಿಕ್ಕಿಂದ ಬಂದಿದ್ವಿ ನೋಡಿ, ಆ ಗೋಪುರ ಕಡೆನೇ ಹೋಗ್ತಾ ಇದ್ದೀವಿ. ನಾನು ಆವಾಗಲೇ ನಿಮಗೆ ಕಲ್ಯಾಣಿ ಇದೆ ಅಂತಂದೆ ನೋಡಿ, ಪುಷ್ಕರಣಿ ಇದೆ ಅಂತಂದೆ ನೋಡಿ, ಇದೆ ಪುಷ್ಕರಣಿ. ಯಾಕಂದರೆ ನಾವು ಆವಾಗಲೇ ಇಲ್ಲಿ ಕ್ಯೂನಲ್ಲೇ ನಿಂತ್ಕೊಂಡಿದ್ವಿ, ಮತ್ತು ಇಲ್ಲಿ ಬಂದು ನಿಮಗೆ ತೋರಿಸೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ಫೈನಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ಇವಾಗ ಲಾಸ್ಟಲ್ಲಿ ನಾವು ಊರಿಗೆ ಹೋಗ್ಬೇಕಾದ್ರೆ ಇದು ಒಂದು ಮಿಸ್ ಆಗಿತ್ತು. ಯಾಕಂದರೆ ಅಲ್ಲಿ ಆಟೋದವರು ತುಂಬ ರಶ್ ಇರುತ್ತೆ, ಇಲ್ಲಿ ಕ್ಯೂ ಇರುತ್ತೆ. ಹಾಗಾಗಿ ಅವರು ಆಟೋದವರು ಇಲ್ಲಮ್ಮ ತುಂಬ ಹೊತ್ತಾಗುತ್ತೆ, ಇಲ್ಲಿ ನಿಲ್ಸೋದಕ್ಕಾಗಲ್ಲ ಅಂತ ಅಂದರು. ಸುಮಾರು ಒಂದು 2-3 ಅವರ್ ಆಗುತ್ತೆ ಇಲ್ಲಿ ನಾವು ಇಲ್ಲಿ ಬರಬೇಕು ಮೋಕ್ಷ ಮಾರ್ಗಮ್ ನಾವು ಅಂದರೆ ಈ ಥರ ನುಸ್ತು ಹೊರಗಡೆ ಬರೋದಕ್ಕೆ ಕ್ಯೂನಲ್ಲಿ ನಿಂತು ಒಂದು 3-4 ತಾಸು ಆಗುತ್ತೆ ಅಂತ ಅಂದರು. ಹಾಗಾಗಿ ನಾವು ಆಗಲಿ ಅಂತ ಅಂದ್ಬಿಟ್ಟು ಹೊರಟ್ವಿ. ಈಗ ನಾವು ಊರಿಗೆ ಹೋಗ್ಬೇಕಾದ್ರೆ ನಾನು ಹೇಳಿದೆ ಅಲ್ವಾ ಬೆಂಗಳೂರು ರೂಟ್ ಅಂತ ಅಂದ್ಬಿಟ್ಟು ಬಂದು ಫೈನಲ್ ಇಲ್ಲಿ ಲಾಸ್ಟಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲಿ ಈ ಥರ ಅಂದರೆ ಇಲ್ಲಿ ಈ ಥರ ಸಂಧಿಯಲ್ಲಿ ನುಸ್ತು ಬಂತ ಅಂದರೆ ಮೋಕ್ಷ ಸಿಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಇಲ್ಲಿ ಮೋಕ್ಷ ಮಾರ್ಗಮ್ ಅಂತ ಅಂದ್ಬಿಟ್ಟು ಕರೀತಾರೆ. ಒಂದು ಚಿಕ್ಕ ದ್ವಾರ ಇರುತ್ತೆ, ಆ ದ್ವಾರದಲ್ಲಿ ನೀವು ಎಷ್ಟೇ ದಪ್ಪ ಇರೋರು ನೀವು ನುಸ್ಕೊಂಡು ಬಂದ್ರೂ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರಾದ್ರೂ ತುಂಬಾ ಚೆನ್ನಾಗಿ ಒಂದ್ಸಲ ಬನ್ನಿ, ಎಷ್ಟೇ ದಪ್ಪ ಹೋದ್ರು ಕೂಡ ಮಾಡಿ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.